ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ಮೀಸಲು ಮತಕ್ಷೇತ್ರದಲ್ಲಿ 2 ಬಾರಿ ಗೆಲುವನ್ನು ಸಾಧಿಸುವುದರ ಮೂಲಕ 2 ಬಾರಿ ಸೋಲನ್ನು ಕಂಡಂತಹ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಇದೇ ತಿಂಗಳು ಜುಲೈ 25ರಂದು ಅಭಿಮಾನಿಗಳು ಪಿ ಟಿ ಪರಮೇಶ್ವರ್ ನಾಯ್ಕರವರ ಜನ್ಮ ದಿನಾಚರಣೆಯ ಸಂಭ್ರಮದ ಖುಷಿಯಲ್ಲಿದ್ದಾರೆ. ಎಲ್ಲ ಸಿದ್ಧತೆಗಳು ಕೂಡ ಜರುಗುತ್ತಾ ಇದ್ದೇವೆ. ಸೇವಾಲಾಲ್ ಸಮುದಾಯ ಭವನದಲ್ಲಿ ವಿಶೇಷವಾಗಿ 60 ವರ್ಷದ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಪಿ ಟಿ ಪರಮೇಶ್ವರ್ ನಾಯ್ಕರವರ ಅಭಿಮಾನಿ ಬಳಗ ಕಾಂಗ್ರೆಸ್ ಪಕ್ಷ. ಇದೇ ಜುಲೈ 25ರಂದು ಪಿ ಟಿ ಪರಮೇಶ್ವರ್ ನಾಯ್ಕರವರು 60 ವಸಂತಗಳನ್ನು ದಾಟಲಿದ್ದಾರೆ. 61ನೇ ವಸಂತಕ್ಕೆ ಕಾಲಿಡಲಿದ್ದಾರೆ. 30-35 ವರ್ಷಗಳ ಕಾಲ ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು 6 ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವುದರ ಮೂಲಕ 4 ಬಾರಿ ಗೆಲುವನ್ನು ಕಂಡು 2 ಬಾರಿ ಸೋಲನ್ನು ಅನುಭವಿಸಿದ್ದಾರೆ. ತಾಲೂಕು ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಅತ್ಯುನ್ನತ ಸ್ಥಾನವಾದಂತಹ ಸಚಿವ ಸಂಪುಟ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು, ಕರ್ತವ್ಯವನ್ನು ನಿರ್ವಹಿಸಿದರು. ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಗ್ರಾಮ ಪಂಚಾಯತ್ ಸದಸ್ಯನಾದರೆ ಸಾಕು, ತಾಲೂಕ್ ಪಂಚಾಯತ್ ಸದಸ್ಯನಾದರೆ ಸಾಕು, ಮಂತ್ರಿ ಕನಸನ್ನು ಕಂಡಿರಲಿಲ್ಲ, ಸಚಿವನಾಗ್ತೀನಿ ಎನ್ನುವಂತಹ ಬಯಕೆ ನನಗಿರಲಿಲ್ಲ ಎನ್ನುವಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಯೋಗದಿಂದಲೋ ಯೋಗ್ಯತೆಯಿಂದಲೋ ಈ ರಾಜ್ಯದ ಸಚಿವ ಸಂಪುಟದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದರು. ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಒಂದು ಸರ್ಕಾರದಲ್ಲಿ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಂತಹದ್ದು ಪಿ ಟಿ ಪರಮೇಶ್ವರ್ ನಾಯ್ಕರವರ ಹೆಮ್ಮೆ ಅಂತಲೇ ಹೇಳಬೇಕು. ಇಂತಹ ಒಬ್ಬ ಪಿ ಟಿ ಪರಮೇಶ್ವರ್ ನಾಯ್ಕರವರು ಇದೇ ಜುಲೈ 25ರಂದು ಅವರ ಅಭಿಮಾನಿ ಬಳಗ ಬಂಜಾರ್ ಸಮುದಾಯ ಭವನ ಸೇವಾಲಾಲ್ ಸಮುದಾಯ ಭವನದಲ್ಲಿ 60ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಿದ್ಧಗೊಂಡಿದೆ. ಪಿ ಟಿ ಪರಮೇಶ್ವರ್ ನಾಯ್ಕರು ನಿಜಕ್ಕೂ ಕೂಡ ಅದೃಷ್ಟವಂತರು ಅಂತಲೇ ಹೇಳಬೇಕು. ಈ ಅದೃಷ್ಟ ಬಹಳಷ್ಟು ಜನ ರಾಜಕಾರಣಿಗಳಿಗೆ ಅದೃಷ್ಟ ಇರೋದಿಲ್ಲ. ಯಾವುದೇ ರಾಜಕೀಯದ ಹಿನ್ನೆಲೆ ಇರದಂತಹ ಒಂದು ಕುಟುಂಬದಿಂದ ಬಂದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಈ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದರು. ಏನೆಲ್ಲ ಸರ್ಕಸ್ಸನ್ನು ಮಾಡಿದಾಗಲೂ ಕೂಡ ಶಾಸಕರಾಗುವಂತಹದ್ದು ಕಷ್ಟ. ರಾಜಕಾರಣದಲ್ಲಿ ಎಲ್ಲ ಜಾತಿ ಬೆಂಬಲ, ಹಣ ಬೆಂಬಲ, ಗಾಡ್ಫಾದರ್ಗಳು ಇದ್ದಾಗಲೂ ಕೂಡ ಏನೆಲ್ಲ ಸರ್ಕಸ್ ಮಾಡಿದರೂ ಕೂಡ ಶಾಸಕರಾಗಿ ಆಯ್ಕೆಯಾಗುವಂತಹದ್ದೇ ಕಷ್ಟ. ಅಂತಹ ಒಂದು ಸಂದರ್ಭದಲ್ಲಿ ಪಿ ಟಿ ಪರಮೇಶ್ವರ್ ನಾಯ್ಕರವರು 4 ಬಾರಿ ಶಾಸಕರಾಗುವುದರ ಮೂಲಕ 2 ಬಾರಿ ಸಚಿವರಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದಂಥ ಹೆಗ್ಗಳಿಕೆ ಪಿ ಟಿ ಪರಮೇಶ್ವರ್ ನಾಯ್ಕರದ್ದು. ಪಿ ಟಿ ಪರಮೇಶ್ವರ್ ನಾಯ್ಕರು ಅಂದ ತಕ್ಷಣ ಅವರ ಗೋಚರವಾಗುವಂತಹ ಒಂದು ಮುಖ ಅಂದರೆ ಸಿಡುಕು, ದುಡುಕು, ಮುಂಗೋಪಿತನ. ಏನ್ರಿ ಈ ಮನುಷ್ಯ, ಯಾರಿಗೂ ಅರ್ಥನೇ ಆಗ್ತಾ ಇಲ್ಲಲ್ಲ. ನಾನೇನೋ ಹೇಳೋದಕ್ಕೆ ಹೋದೆ, ಅವರೇನೋ ತಿಳ್ಕೊಂಡ್ರು, ಕುಂದ್ರಪ್ಪ ಅಂತ ಗದರಿಸಿದ್ರು, ಎದ್ದು ಬಂದೆ. ಏನ್ರಿ ಇದು, ನಾವು ಇವರಿಗೆಲ್ಲ ಎಷ್ಟೆಲ್ಲ ದುಡಿದ್ವಿ, ಎಷ್ಟೆಲ್ಲ ಮಾಡಿದ್ವಿ,
ಎನ್ನುವಂತಹ ಎಂದು ಗೊಣಗುವಂತಹ ಕಾರ್ಯಕರ್ತರು ಮುಖಂಡರು ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಪಿ ಟಿ ಪರಮೇಶ್ವರ ನಾಯ್ಕರವರಿಂದ ಗದರಿಸಿಕೊಂಡು ಹಿಂದೆ ಸರಿದು ನಿಂತು ಮನೆಗೆ ಹೋಗುವಾಗ ತಮ್ಮ ಅಳಲನ್ನು ತೋಡಿಕೊಂಡು ಹೋದಂತಹ ಭಾಳಷ್ಟು ಮುಖಂಡರು ಕಾರ್ಯಕರ್ತರು ಸಿಗುತ್ತಾರೆ ಹೂವಿನಡಗಲಿ ಕ್ಷೇತ್ರ ಮತ್ತು ಹರಪನಹಳ್ಳಿ ಕ್ಷೇತ್ರದಲ್ಲಿ. ಈ ವ್ಯಕ್ತಿನೇ ಹಾಗೆ, ಅರ್ಥ ಆಗೋದಿಲ್ಲ. ಅರ್ಥ ಆದರೆ ಇವರನ್ನು ಬಿಟ್ಕೊಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅಂತಹ ಒಂದು ಸಂಭ್ರಮ ಸಡಗರದಲ್ಲಿ ಪಿ ಟಿ ಪರಮೇಶ್ವರ ನಾಯ್ಕರು ಇವತ್ತು ಇದ್ದಾರೆ ಅಂತ ಹೇಳಿದರೆ ಅದು ಅವರಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಮೇಲೆ ತೋರುವಂತಹ ಈ ಹೂವಿನಡಗಲಿ ಕ್ಷೇತ್ರದ ಜನ ಯಾಕೆ ನನ್ನನ್ನು ಸೋಲಿಸಿದ್ರು ಅಂತ ಇವತ್ತು ನಿಜಕ್ಕೂ ಕೂಡ ಪಿ ಟಿ ಪರಮೇಶ್ವರ ನಾಯ್ಕರವರು ಒಬ್ಬರೇ ಇದ್ದಾಗ ಯೋಚನೆ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಇದು ಹೂವಿನಡಗಲಿ ಕ್ಷೇತ್ರ. ಪಿ ಟಿ ಪರಮೇಶ್ವರ ನಾಯ್ಕರವರಿಗೆ 10 ವರ್ಷ ಅಧಿಕಾರ ಮಾಡುವಾಗಲೂ ಕೂಡ ಹೂವಿನಡಗಲಿ ಕ್ಷೇತ್ರ ಅರ್ಥ ಆಗಲಿಲ್ಲ. ಅರ್ಥ ಆಗೋದಕ್ಕೆ ಕೆಲವರು ಅವರನ್ನು ಬಿಡಲಿಲ್ಲ. ಇಲ್ಲಿ ಹೂವಿನಡಗಲಿ ಕ್ಷೇತ್ರದ ಜನತೆಯ ಮತದಾರರ ವಿಶಾಲ ಹೃದಯ, ಪ್ರೀತಿ, ವಿಶ್ವಾಸ ಎಂತಹದ್ದು ಅಂತ ತಿಳ್ಕೊಳ್ಳೋದಕ್ಕೆ 10 ವರ್ಷಗಳ ಕಾಲ ಪಿ ಟಿ ಪರಮೇಶ್ವರ ನಾಯ್ಕರವರಿಂದ ಆಗಲಿಲ್ಲ. ಆದರೆ ಸೋತು 1 ವರ್ಷದಲ್ಲಿ ಹೂವಿನಡಗಲಿ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ, ಕರುಣೆ, ಮಮತೆ ಕಂಡು ಅವರೇ ಒಂದು ರೀತಿ ದಂಗಾಗಿ ಹೋಗಿದ್ದಾರೆ. ಅಧಿಕಾರ ಇಲ್ಲ ನನ್ನಿಂದ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನನ್ನಿಂದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಮತದಾರರಿಗೆ ಏನು ಮಾಡೋದಕ್ಕಾಗ್ತಾ ಇಲ್ಲ. ಆದರೂ ಕೂಡ ಜನ ನಾನು ಕರೆದಾಗಲೆಲ್ಲ ಬರ್ತಾರೆ, ನಾನು ಬರ್ತೀನಿ ಹೂವಿನಡಗಲಿಗೆ ಅಂದರೆ ಸಾಕು, ತಂಡೋಪತಂಡವಾಗಿ ಜನ ಬಂದು ನನಗೆ ಪ್ರೀತಿ, ವಿಶ್ವಾಸ, ಗೌರವವನ್ನು ನೀಡುತ್ತಾರೆ. ಹೇಗೆ ಇದು ಎನ್ನುವಂತಹ ಒಂದು ಆಶ್ಚರ್ಯವನ್ನು ಸ್ವತಃ ಪಿ ಟಿ ಪರಮೇಶ್ವರ ನಾಯ್ಕರವರೇ ಆಶ್ಚರ್ಯಪಡುವಂತಹ ಒಂದು ಸಂದರ್ಭ ಇದೆ. ನಿಜ, ಈ ಹೂವಿನಡಗಲಿ ಕ್ಷೇತ್ರವನ್ನು ಬುದ್ಧಿಜೀವಿಗಳು, ಮುತ್ಸದ್ದಿಗಳು, ಸಾಹಿತಿಗಳು ಎನಿಸಿಕೊಂಡಂತಹ MP ಪ್ರಕಾಶ್ರಿಂದಲೂ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಪಿ ಟಿ ಪರಮೇಶ್ವರ ನಾಯ್ಕರು ಅರ್ಥ ಮಾಡಿಕೊಳ್ಳುವಂತಹದ್ದು ಬಹಳ ಕಷ್ಟದ ಕೆಲಸ. ಇಲ್ಲಿ ಯಾರೂ ಕೂಡ ಯಾವಾಗ ನಮ್ಮವರು, ಯಾವಾಗ ತಮ್ಮವರು ಎನ್ನುವಂತಹದ್ದನ್ನು ಪ್ರತಿ ಹೆಜ್ಜೆ ಹೆಜ್ಜೆ ಎಚ್ಚರದಿಂದಿಟ್ಟಾಗ ಮಾತ್ರ ಇಲ್ಲಿಯ ಜನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಅದು ಪಿ ಟಿ ಪರಮೇಶ್ವರ ನಾಯ್ಕರವರಿಂದ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಲಿಲ್ಲ. ಅಭಿವೃದ್ಧಿಯನ್ನು ಮಾಡಿದರು, ಜನರಿಗೆ ಅವಕಾಶವನ್ನು ಕೊಟ್ಟರು, ಜನರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಎಲ್ಲ ಸರ್ವ ಕಾರ್ಯಕರ್ತರು, ಮುಖಂಡರು ಎಲ್ಲರನ್ನು ಕೂಡ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಂಡರು. ಆದರೆ ಏನೆಲ್ಲ ಮಾಡಿದ್ದು ಹೊಳೆಯಲ್ಲಿ ಹುಂಚೆ ಹಣ್ಣು ತೊಳೆದಂಗಾಯಿತು ಎನ್ನುವಂತಹ ಒಂದೊಂದು ಸಂದರ್ಭವನ್ನು ತಾವೇ ಸೃಷ್ಟಿ ಮಾಡಿಕೊಡುತ್ತಾ ಇದ್ದರು. ತಮ್ಮಷ್ಟಕ್ಕೆ ತಾವೇ ಹಲವಾರು ಸಂಕಷ್ಟಗಳನ್ನು ಮೇಲೆಳೆದುಕೊಳ್ಳುವಂತಹ ಒಂದು ಗುಣ ಪಿ ಟಿ ಪರಮೇಶ್ವರ ನಾಯ್ಕರವರದು. ಅದು ಇವತ್ತು ಕೂಡ ಹೋಗಿಲ್ಲ. ಇಂತಹ ಹಲವಾರು ಎಡವಟ್ಟುಗಳಿಂದ, ತಮ್ಮ ಒಂದು ಮುಂಗೋಪದಿಂದ ಪ್ರೀತಿ ವಾತ್ಸಲ್ಯವನ್ನು ಕಳೆದುಕೊಂಡಿದ್ದರು ಪಿ ಟಿ ಪರಮೇಶ್ವರ ನಾಯ್ಕರವರು. ಆದರೆ ಈಗ ಮತ್ತೆ ಮರುಕಳಿಸ್ತಾ ಇದೆ ಜನರ ಪ್ರೀತಿ, ವಿಶ್ವಾಸ, ಸ್ನೇಹ. ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ 25ರಂದು, ಇದೇ ತಿಂಗಳು 25ರಂದು ಪಿ ಟಿ ಪರಮೇಶ್ವರ ನಾಯ್ಕರವರ 60ನೇ ವರ್ಷದ ಜನ್ಮದಿನಾಚರಣೆ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಆಶ್ಚರ್ಯಪಡುವಂತಹ ರೀತಿಯಲ್ಲಿ ಆಯೋಜನೆಗೊಂಡಿದೆ. ನಿಜಕ್ಕೂ ಕೂಡ 25ರಂದು ಜರುಗುವಂತಹ ಒಂದು ಪಿ ಟಿ ಪರಮೇಶ್ವರ ನಾಯ್ಕರವರ ಜನ್ಮದಿನಾಚರಣೆ ಕಾರ್ಯಕ್ರಮ ಏನಿದೆ, ಅವರ ವಿರೋಧಿಗಳ ಎದೆನಡುಗಿಸುವಂತಹ ಒಂದು ಕಾರ್ಯಕ್ರಮ. ಪಕ್ಷ ಮತ್ತೆ ಬಲಿಷ್ಠಗೊಳ್ಳಲಿದೆ. ಹೂವಿನಡಗಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ತನ್ನ ಗತ ವೈಭವವನ್ನು ಮೆರೆಯಲಿದೆ ಎನ್ನುವಂತಹ ದಿಕ್ಸೂಚಿಯಾಗಲಿದೆ ಪಿ ಟಿ ಪರಮೇಶ್ವರ ನಾಯ್ಕರವರ ಜನ್ಮದಿನಾಚರಣೆ. ಇದೊಂದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಒಂದು ಪಕ್ಷಕ್ಕೆ ಸೇರಿದ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದಾಗಲೂ ಕೂಡ ಪಿ ಟಿ ಪರಮೇಶ್ವರ ನಾಯ್ಕರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಸೇರುವುದರ ಮೂಲಕ ಪಿ ಟಿ ಪರಮೇಶ್ವರ ನಾಯ್ಕರವರ 60ನೇ ವರ್ಷದ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 60 ವರ್ಷ ಅಂದರೆ ಅದೊಂದು
ಮನುಷ್ಯ ಜೀವನದಲ್ಲಿ ಪಕ್ವಗೊಳ್ಳುವಂತಹ ಕಾಲ, ಪಕ್ವಗೊಂಡಂತಹ ಒಂದು ಕಾಲಘಟ್ಟ. 60 ವರ್ಷ ಅಂದರೆ ಮರಳಿ ಅರಳುವಂತಹ ಒಂದು ಸಂದರ್ಭ. ಏನು ಚೆನ್ನವೀರ ಕಣ್ವಿಯವರ ಒಂದು ವಾಣಿಯಂತೆ 60 ವರ್ಷ ಅಂದರೆ ಅದು ಮರಳಿ ಅರಳುವ ಕಾಲ. ಮರಳಿ ಅರಳುವಂತಹ ಒಂದು ಮೊಗ್ಗು ಅರಳಿ ಹೂವಿನ ಸುವಾಸನೆಯನ್ನು ಬೀರಲಿ, ಮತ್ತೆ ಹಡಗಲಿ ರಾಜಕಾರಣ ಹಳೆ ವೈಭವದತ್ತ ಸಾಗಲಿ ಎನ್ನುವಂತಹ ಒಂದು ಹಿತ ನುಡಿಯನ್ನು ಹೇಳುವುದರ ಮೂಲಕ 25ರಂದು ಜರುಗುವಂತಹ PT ಪರಮೇಶ್ವರ್ ನಾಯ್ಕರವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅಭಿನಂದಿಸಬೇಕು ಎನ್ನುವಂತಹ ವಿನಂತಿಯನ್ನು ಏನು ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದಂತಹ ಅಟವಾಳಗಿ ಕೊಟ್ರೇಶ್ ಅವರು, ಬಿ ಹನುಮಂತಪ್ಪನವರು, ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಹನಕನಹಳ್ಳಿ ಹಾಲೇಶ್ ಅವರು ಕೂಡ ವಿನಂತಿಸಿಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ PT ಪರಮೇಶ್ವರ್ ನಾಯ್ಕರವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೋರೋಣ.